ಗೌಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಿನ್ನ ಪಾಟೀಲ್. ಇವತ್ತು ನಾವು ಬ್ರೆಡ್ ಪುಡ್ಡಿಂಗ್ನ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ 6 ಪೀಸ್ ಬ್ರೆಡ್ನ ತೊಗೊಂಡು ಅದರ 4 ಅಂಚಿನ ತೆಗಿಬೇಕು. ತೆಗೆದು ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೋಬೇಕು. ಮಾಡಿಕೊಂಡು ನಂತರ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಸಣ್ಣ ಪೀಸ್ ಮಾಡಿರ್ತೀವಲ್ಲ ಆ ಬ್ರೆಡ್ನೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಫೈನ್ ಪೌಡ್ರಾಗಿ ಮಾಡಿಕೊಂಡು ಗ್ಯಾಸ್ ಮೇಲೆ ಪ್ಯಾನಲ್ಲಿಟ್ಟು ಅದಕ್ಕೆ 2 ಕಪ್ ಆಗೋಷ್ಟು ನಾವು ಹಾಲನ್ನ ಹಾಕಬೇಕು. ಹಾಕಿ ಅದನ್ನು ಕುದಿಯಲು ಬಿಡಬೇಕು. ಅದು ಕುದಿಯಲು ಬಿಟ್ಟು ನಂತರ ನಾವು ಒಂದು ಕಪ್ ಅಥವಾ ಬೌಲು ನಿಮ್ಗೆ ಯಾವ್ದು ಬೇಕೋ ಅದನ್ನ ತೊಗೊಂಡು 4 ಟೀ ಸ್ಪೂನ್ ಆಗುವಷ್ಟು ಅದಕ್ಕೆ ಕಸ್ಟರ್ಡ್ ಪೌಡರ್ನ ಹಾಕಿ ಚೆನ್ನಾಗಿ ಹಾಲು ಅಥವಾ ನೀರು ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಗಂಟದು ಉಳಿಬಾರ್ದು, ಆ ರೀತಿ ನೋಡಿ ಮಿಕ್ಸ್ ಮಾಡಿಕೊಂಡು ಕುದಿಯಲು ಬಿಟ್ಟಿರ್ತೀವಲ್ಲ ಆ ಹಾಲಿಗೆ ಅದನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಇಲ್ಲಿ ತೋರಿಸ್ತಿದ್ದೀವಲ್ವ ಆ ಥರ ಮಾಡಿ ಗಂಟಾಗದೇ ಇರೋ ಥರ ನೋಡ್ಕೋಬೇಕು. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೋಬೇಕು. ಸಕ್ಕರೆ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಅದನ್ನ ಎಲ್ಲೂ ಕೂಡ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನಂತರ ಅದಕ್ಕೆ ಬ್ರೆಡ್ ಪೌಡ್ರ್ ಮಾಡ್ಕೊಂಡಿರ್ತೀವಲ್ವ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದು ಕೂಡ ಗಂಟಾಗದೇ ಇರೋ ಥರ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡಬಾರ್ದು, ಎಲ್ಲೂ ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಸ್ವಲ್ಪನೇ ಹಾಕ್ಕೋಬೇಕು. ಎಲ್ಲ ಬ್ರೆಡ್ ಪೌಡರ್ನ ಒಮ್ಮೆ ಹಾಕ್ಕೊಂಡ್ಬಿಟ್ರೆ ಅದು ಗಂಟಾಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾವು ಸ್ವಲ್ಪನೇ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲೂ ಕೂಡ ಕೈ ಬಿಡಬಾರ್ದು. ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದನ್ನ ಗ್ಯಾಸ್ ಆಫ್ ಮಾಡಿ ಪಕ್ಕಕ್ಕಿಟ್ಟು ಮತ್ತೊಂದು ಪ್ಯಾನಲನ್ನು ತೊಗೊಂಡು ಕ್ಯಾರಮಲ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲು ಪ್ಯಾನಲ್ಗೆ 4 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕಿ ನೀರು ಹಾಕಬಾರ್ದು, ಮತ್ತು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈ ಬಿಡದೆ ಇದೇ ಥರ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನಿಮಗೆ ಕಾಣಿಸ್ತಿದೆಯಲ್ಲ ಆ ರೀತಿ ಅದು ಬ್ರೌನಿಷ್ ಆಗೋ ಥರ ಅದನ್ನ ಮೆಲ್ಟ್ ಮಾಡಿ ಸಕ್ಕರೆನ ಎಲ್ಲ ಒಂದು ಟಿನ್ ತಗೊಂಡು ಆ ಟಿನ್ಗೆ ಅದನ್ನ ಹಾಕಿ ಸ್ಪ್ರೆಡ್ ಮಾಡಬೇಕು. ಟಿನ್ನ ಕೆಳಭಾಗ ಪೂರ್ತಿಯಾಗಿ ಸ್ಪ್ರೆಡ್ ಆಗೋ ಥರ ನೋಡ್ಕೋಬೇಕು. ಈ ರೀತಿ ಸ್ಪ್ರೆಡ್ ಮಾಡಿಬಿಟ್ಟು ಮೊದಲೇ ರೆಡಿ ಮಾಡಿದ ಬ್ರೆಡ್ ಪುಡ್ಡಿಂಗ್ನ ಹಾಕಿ ಅದನ್ನು ಕೂಡ ಸ್ಪ್ರೆಡ್ ಮಾಡಿ ಅದರ ಟಿನ್ ಕ್ಲೋಸ್ ಮಾಡಿಬಿಡಬೇಕು. ಮಾಡಿ ಅದನ್ನು ಸ್ಟೀಮ್ ಮಾಡಬೇಕು. ಒಂದು ಪಾತ್ರೆ ಇಟ್ಟು ಸ್ಟೀಮ್ ಮಾಡಬೇಕು. ಸ್ಟೀಮ್ ಮಾಡಿ 20 to 30 ಮಿನಿಟ್ಸ್ ಅಷ್ಟು ಸ್ಟೀಮ್ ಮಾಡಬೇಕು. ಅದನ್ನ ಸ್ಟೀಮ್ ಮಾಡಿ ನಂತರ ಅದನ್ನ ಈ ರೀತಿ ಕಾಣಿಸ್ತಿದೆ ಅಲ್ವಾ ಆ ರೀತಿ ಕ್ಲೋಸ್ ಮಾಡಿ ಸ್ಟೀಮ್ ಮಾಡಬೇಕು. 30 ಮಿನಿಟ್ಸ್ ಆದಮೇಲೆ ಅದನ್ನ ಓಪನ್ ಮಾಡಿ ಪಾತ್ರೆಯಿಂದ ಟಿನ್ನ ತೆಗೆದು ಟೂ ಅವರ್ ಆಗೋವರೆಗೂ ಅದನ್ನ ಫ್ರಿಜ್ಜಲ್ಲಿಡಬೇಕು. ಫ್ರಿಜ್ಜಲ್ಲಿಟ್ಟು ತೆಗೆದು 2 ಅವರ್ ಆದಮೇಲೆ ಈ ರೀತಿ ಟಿನ್ನ ಉಲ್ಟಾ ಮಾಡಿ ಅದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋಬೇಕು. ನೋಡ್ತಿದ್ದೀರಲ್ಲ ಈ ರೀತಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ತಿನ್ನೋಕ್ಕೂ ಕೂಡ ಅದೇ ರೀತಿ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.